ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಸರ್ಕಾರಕ್ಕೆ ಆರಂಭದಲ್ಲೇ ದೊಡ್ಡ ವಿವಾದವನ್ನು ಸುತ್ತಿಕೊಂಡಿದೆ. ತಲೆಮರೆಸಿಕೊಂಡಿರುವಂತಹ ಅತ್ಯಾಚಾರ ಆರೋಪಿ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನ ಪ್ರತಿನಿಧಿಗಳೊಂದಿಗೆ ತಮಿಳುನಾಡು ಸರ್ಕಾರದ ಸಚಿವರು ಅಧಿಕೃತ ಮಾತುಕತೆ ನಡೆಸಿದ್ದಾರೆ ಎನ್ನಲಾದ ಫೋಟೋಗಳು ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ತನ್ನ ಪ್ರತಿನಿಧಿಗಳು ತಮಿಳುನಾಡು ಸರ್ಕಾರದೊಂದಿಗೆ ರಾಜತಾಂತ್ರಿಕ ಮಾತುಕತೆ ನಡೆಸುತ್ತಿದ್ದಾರೆ ಎಂದು ನಿತ್ಯಾನಂದ ಮಾಡಿರುವಂತಹ ಪ್ರತಿಪಾದನೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ನಿತ್ಯಾನಂದ ಸ್ಥಾಪಿಸಿದ್ದೇನೆ ಅಂತ ಹೇಳಿಕೊಂಡಿರುವಂತಹ ಕಾಲ್ಪನಿಕ ದೇಶ ಕೈಲಾಸದ ಪ್ರತಿನಿಧಿಗಳು ಇತ್ತೀಚೆಗೆ ತಮಿಳುನಾಡು ಸರ್ಕಾರದ ಪ್ರಮುಖ ಸಚಿವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ವೇಳೆ ಸಚಿವರು ನಿತ್ಯಾನಂದನ ಚಿತ್ರವಿರುವಂತಹ ಸ್ಮರಣಿಕೆಯನ್ನ ಹಿಡಿದು ನಗುತ್ತಾ ಪೋಸ್ ನೀಡಿರೋದು ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ. ವಿವಾದದಲ್ಲಿ ಸಿಲುಕಿರುವ ಸಚಿವರು ಯಾರು ಅಂತ ನೋಡುವುದಾದ್ರೆ ಲೋಕೇಶ್ ತಮಿಳ್ ಸೆಲ್ವನ್ ಇವರು ಗೌರವಾನ್ವಿತ ವಾಣಿಜ್ಯ ತೆರಿಗೆ ಮತ್ತು ನೋಂದಣಿ ಸಚಿವರು ತಮಿಳುನಾಡು ಸರ್ಕಾರದವರು. ಹಾಗೆ ವನ್ನಿ ಅರಸು ಗೌರವಾನ್ವಿತ ಸಾಮಾಜಿಕ ನ್ಯಾಯ ಸಚಿವರು. ಹಾಗೆ ಎ ಶ್ರೀನಾಥನ್ ಗೌರವಾನ್ವಿತ ಮೀನುಗಾರಿಕಾ ಮತ್ತು ಮೀನುಗಾರರ ಕಲ್ಯಾಣ ಸಚಿವರು. ತಮಿಳುನಾಡು ಸರ್ಕಾರದ ಈ ಇಷ್ಟು ಸಚಿವರು ಈ ಒಂದು ಭೇಟಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಭಾರತದಲ್ಲಿ ಅತ್ಯಾಚಾರ ಸೇರಿದಂತೆ ಹಲವು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸುತ್ತಾ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ದೇಶ ಬಿಟ್ಟು ಓಡಿ ಹೋಗಿರುವ ನಿತ್ಯಾನಂದನ ಪರವಾಗಿ ಆತನ ಬೆಂಬಲಿಗರು ಈ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ತಮಿಳುನಾಡು ಸರ್ಕಾರದೊಂದಿಗೆ ಕೈಲಾಸವು ರಾಜತಾಂತ್ರಿಕ ಸಂಬಂಧ ಹಾಗೂ ಮಾತುಕತೆಗಳನ್ನು ಮುಂದುವರಿಸಿದೆ ಎಂದು ನಿತ್ಯಾನಂದನ ಅಧಿಕೃತ ಮೂಲಗಳು ಹೇಳಿಕೊಂಡಿದೆ.